ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಉನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ದೇವರು ಕಳೆದ ರಾತ್ರಿಯೆಲ್ಲ ಸುಖ ನಿದ್ರೆಯನ್ನು ಒದಗಿಸಿಕೊಟ್ಟು ನಮ್ಮನ್ನ ಈ ಮುಂಜಾನೆಯನ್ನು ಕಾಣಲಿಕ್ಕೆ ದೇವ್ರ ಕೃಪೆ ಮಾಡಿಕೊಟ್ಟಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಹಾಗಿದ್ರೆ ದೇವರು ನಿನ್ನನ್ನು ನನ್ನನ್ನು ನಮ್ಮೆಲ್ಲರನ್ನ ಎಷ್ಟೋ ಪ್ರೀತಿಸಿ ತನ್ನ ವಾಕ್ಯಗಳ ಮೂಲಕ ತನ್ನ ಮಾತಿನ ಮೂಲಕ ನಮ್ಮನ್ನು ಬದುಕಿಸ್ತಾ ಇದ್ದಾರೆ, ಹೌದಲ್ವಾ? ಸೊ ಆ ಒಂದು ಪ್ರಯಾಣ, ಈ ಲೋಕದ ಪ್ರಯಾಣದಲ್ಲಿ ನಾವು ಬದುಕಬೇಕಾದ್ರೆ ಆತನ ಮಾತುಗಳು ಬಹಳ ಮುಖ್ಯ. ಆ ಮಾತುಗಳಿಂದ ಪ್ರತಿದಿನ ನಮ್ಮನ್ನು ಸಂತೋಷಪಡಿಸ್ತಾ ಇದ್ದಾರೆ, ಧೈರ್ಯಪಡಿಸ್ತಾ ಇದ್ದಾರೆ, ಒಂದು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ಆಮೇಲೆ ನೀವೆಲ್ಲರ ಅದರ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದೀರಿ. ಸೊ ಅದಕ್ಕಾಗಿ ನಾನು ದೇವಾದಿ ದೇವರಲ್ಲಿ ನನ್ನ ಮಹಿಮೆಯನ್ನು ಸಲ್ಲಿಸುತ್ತಾ ಬಹಳ ಸಂತೋಷವುಳ್ಳವಳಾಗಿದ್ದೇನೆ. ಹಾಗಿದ್ರೆ ಈ ದಿನ ನಮ್ಮೆಲ್ಲರಿಗೂ ದೇವರು ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯ. ದೇವರು ವಾಕ್ಯವೆಂಬ ಕತ್ತಿಯನ್ನ ಹಿಡಿಯಿರಿ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ಈ ಲೋಕದ ಪ್ರಯಾಣದಲ್ಲಿ ನಾವು ಪ್ರಯಾಣಿಸ್ಬೇಕಂದ್ರೆ ನಾವು ಒಬ್ಬ ಯಾತ್ರಿಕರಾಗಿದ್ದೇವೆ. ಸೊ ನಮ್ಮ ಒಂದು ಸ್ವಂತ ಊರು ಪರಲೋಕ ರಾಜ್ಯವೇ ಹೊರತು ಈ ಲೋಕವಲ್ಲ. ಈ ಲೋಕ ಬರೀ ನಾವು ಪ್ರಯಾಣ ಮಾಡುವಂಥ ಲೋಕ. ಆಮೇಲೆ ಎಲ್ಲ ಅನುಭವಗಳನ್ನು ಅನುಭವಿಸಿ, ಸೊ ಒಳ್ಳೆ ಅನುಭವಗಳಿಂದ ಒಳ್ಳೆ ಪಾಠಗಳನ್ನ ನಾವು ಕಲಿಯುವಂಥವರಾಗಿದ್ದೇವೆ. ಯಾವ ರೀತಿ ನಾವು ದೇವರಲ್ಲಿ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದಬೇಕು, ಇನ್ನೂ ಹೆಚ್ಚಾಗಿ ಸಹವಾಸದಿಂದ ಇರಬೇಕು, ದೇವರು ಇನ್ನೂ ಹೆಚ್ಚಾಗಿ ಪ್ರೀತಿಸುವಂಥದ್ದು ಹೇಗೆ, ಆತನ ಚಿತ್ತವನ್ನು ಹೇಗೆ ನಾವು ನಡೆಸಬೇಕು ಅನ್ನುವಂಥದ್ದನ್ನು ಅನುಭವಗಳ ಮೂಲಕ ಈ ಲೋಕದಲ್ಲಿ ಇರುವಾಗಲೇ ನಾವು ಎಂಥ ಅನುಭವಗಳನ್ನ ಕಲೀಲಿಕ್ಕೆ ಸಾಧ್ಯ. ಆಮೇಲೆ ಅದಕ್ಕಾಗಿ ದೇವರು ಹೇಳ್ತಿದ್ದಾರೆ, ಈ ಲೋಕದಲ್ಲಿ ಸೊ ನಾವು ಕಣ್ಣಿಗೆ ಕಾಣುವಂಥವರ ಮೇಲೆ ಯುದ್ಧ ಮಾಡುವಂಥವರಲ್ಲ, ಕಣ್ಣಿಗೆ ಕಾಣದಿರುವಂಥವರುಗಳ ಮೇಲೆ ನಾವು ಯುದ್ಧ ಮಾಡುವವರಾಗಿದ್ದೇವೆ. ಮಧ್ಯ ಆಕಾಶ ದುರಾತ್ಮ ದುಷ್ಟ ಸೇನೆಗಳ ಸಮೂಹದೊಟ್ಟಿಗೆ ನಾವು ಯುದ್ಧ ಮಾಡುವಂಥವರಾಗಿದ್ದೇವೆ, ಹೌದಲ್ವಾ? ಅದಕ್ಕಾಗಿಯೇ ಅವುಗಳನ್ನು ಜಯಿಸಬೇಕಂದ್ರೆ ಈ ಲೋಕಕ್ಕೆ ಸಂಬಂಧವಾದ ಆಯುಧಗಳಿಂದ ಸಾಧ್ಯವಿಲ್ಲ. ಆಮೇಲೆ ಕತ್ತಿಯಿಂದಲೋ ಗುರಾಣಿಂದಲೋ ಮತ್ತೊಂದರಿಂದಲೋ ಮರದೊಂದರಿಂದಲೋ ಬಾಂಬುಗಳಿಂದಲೋ ಹಾಕಿ ನಾನು ಜಯಿಸ್ತೀನಿ, ಶತ್ರುಗಳನ್ನ ಓಡಿಸ್ತೀನಿ ಅನ್ನುವಂತೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ದೇವರು ಹೇಳ್ತಾರೆ, ವಾಕ್ಯವೆಂಬ ಖಡ್ಗವನ್ನು ನಾವು ಹಿಡಿಯುವಾಗ ನಾವು ಜಯಿಸಲಿಕ್ಕೆ ಸಾಧ್ಯ. ಬರುವಂಥ ಪ್ರತಿ ಶೋಧನೆಯಿಂದ ನಾವು ಜಯಿಸಲಿಕ್ಕೆ ಸಾಧ್ಯ. ಬರುವಂಥ ಪ್ರತಿಯೊಂದು ಪರಿಸ್ಥಿತಿಗಳಿಂದ, ಸಮಸ್ಯೆಗಳಿಂದ ವಾಕ್ಯ ಅನ್ನುವಂಥ ಖಡ್ಗ ನಮ್ಮ ಕೈಯಲ್ಲಿದ್ದರೆ ನಾವು ಅದರಿಂದ ಯುದ್ಧ ಮಾಡುವಂಥವರಾಗಿದ್ದೇವೆ ಪ್ರಿಯರೇ. ಸೊ ನಾವು ಅದನ್ನು ಇಟ್ಕೊಂಡ್ರೆ ಸಾಕು, ನಮ್ಮ ಮುಂದೆ ಇದ್ದು ದೇವರು ನಮ್ಮನ್ನು ಜಯಿಸುವಂತೆ, ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ಆಮೇಲೆ ವಾಕ್ಯ ನಮ್ಮನ್ನು ಬದುಕಿಸುವಂಥದ್ದು, ವಾಕ್ಯ ನಮ್ಮನ್ನು ಧೈರ್ಯಪಡಿಸುವಂಥದ್ದು, ವಾಕ್ಯ ನಾವು ಜಯಿಸುವಂತೆ ಮಾಡುವಂಥದ್ದು, ವಾಕ್ಯ ನಮ್ಮನ್ನು ನಡೆಸುವಂಥದ್ದಾಗಿದೆ, ಬಲಪಡಿಸುವಂಥದ್ದಾಗಿದೆ, ಆಧರಿಸುವಂಥದ್ದಾಗಿದೆ, ಕುಗ್ಗುವಿಕೆಯಲ್ಲಿ ನಮ್ಮನ್ನು ಧೈರ್ಯಪಡಿಸುವಂಥದ್ದಾಗಿದೆ ವಾಕ್ಯ. ಆ ವಾಕ್ಯದಿಂದಲೇ ನಾವು ಈ ದಿನ ಬದುಕ್ತಾ ಇದ್ದೇವೆ. ಆಮೇಲೆ ಆ ವಾಕ್ಯ ನಮ್ಮಲ್ಲಿಲ್ಲ ಅಂದರೆ ನಾವು ಶಾರೀರಿಕವಾಗಿ ನೋಡಲಿಕ್ಕೆ ಬದುಕುವಂಥವರಾಗಿದ್ದರೂ ಆತ್ಮದಲ್ಲಿ ಸತ್ತವರಾಗ್ತೇವೆ ಪ್ರಿಯರೇ. ಅದು ದೇವರಿಗೆ ಇಷ್ಟ ಇಲ್ಲ. ಆತ್ಮದಲ್ಲಿ ಈ ಶರೀರ ಒಂದು ದಿನ ಒಂದು ಮಣ್ಣಾಗಿ ಹೋಗಿಬಿಡುತ್ತೆ. ನಮ್ಮ ಆತ್ಮ ದೇವರ ಸನ್ನಿಧಾನಕ್ಕೆ ಹೋಗಬೇಕು. ದೇವರ ಪರಲೋಕ ರಾಜ್ಯದಲ್ಲಿ ಮಹಿಮಾ ಸ್ವರೂಪನಾದಿರುವಂಥ ದೇವರ ರಾಜ್ಯದಲ್ಲಿ ಮಹಿಮೆಯ ವಸ್ತ್ರವನ್ನು ಧರಿಸುವಂಥ ನಾವು ಅಲ್ಲಿ ದೇವರನ್ನು ಆರಾಧಿಸುವಂಥವರಾಗಿರ್ಬೇಕು. ಆಮೇಲೆ ಅದಕ್ಕಾಗಿ ಈ ಲೋಕದಲ್ಲಿ ನಮಗೆ ಎದುರಾಗುವಂಥ ಪರಿಸ್ಥಿತಿಗಳು, ಕಣ್ಣಿಗೆ ಕಾಣದಿರುವಂಥವ್ರುಗಳ ಮೇಲೆ ಯುದ್ಧ ಮಾಡುವುದಕ್ಕೆ ನಮಗೆ ವಾಕ್ಯ ಬೇಕು. ಯೇಸು ಸ್ವಾಮಿ ಜಯಿಸಿದ್ದು ವಾಕ್ಯದಿಂದಲೇ. ಆತನು 3 ಸಾರಿ ಶೋಧಿಸಲ್ಪಟ್ಟವನಾಗಿ ನಾವು ನೋಡ್ತಾ ಇದ್ದೇವೆ. ಸೈತಾನನು ಯೇಸು ಕ್ರಿಸ್ತನು 40 ದಿವಸ ಹಗಲಿರುಳು ಉಪವಾಸವಿದ್ದು ಆತನು ಹೊರಗೆ ಬಂದ ನಂತರ ಸೈತಾನನು ಆತನಿಗೆ, ನನ್ನ ಜೀವ ಸ್ವರೂಪನಾದಂಥ ದೇವರಿಗೆ ಶೋಧಿಸ್ತಾ, ಕಲ್ಲನ್ನು ರೊಟ್ಟಿ ಮಾಡ್ಕೊಂಡು ತಿನ್ನು, ಆಹಾರ ಆಗುತ್ತಲ್ವ, ನಿನಗೆ ಹಸ್ವಾಗ್ತಿದೆಯಲ್ಲ. ಅದಕ್ಕಾಗಿ ದೇವರು ಏನು ಹೇಳ್ತಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ, ದೇವರ ಜೀವವುಳ್ಳ ಮಾತುಗಳಿಂದ, ದೇವರ ಬಾಯಿಂದ ಹೊರಡುವಂಥ ಪ್ರತಿ ಮಾತುಗಳನ್ನ ತಾನು ಬದುಕ್ತಾನೆ ಎಂಬುದಾಗಿ. ಆ ಮಾತುಗಳೇ ವಾಕ್ಯ. ಆ ಮಾತುಗಳೇ ವಾಕ್ಯ. ಆ ವಾಕ್ಯದಲ್ಲಿ ನಾವು ಬೆಳೆಯುವಾಗ
ನಮಗೆ ಬರುವಂಥ ಪ್ರತಿಯೊಂದು ಪರಿಸ್ಥಿತಿಯನ್ನು ನಾವು ಜಯಿಸಲಿಕ್ಕೆ ಸಾಧ್ಯ. ನೀವು ಈ ವಾಕ್ಯದಿಂದಲೇ ಎಷ್ಟೋ ಜನ ಧೈರ್ಯದಿಂದ ಇರ್ತೀರಿ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇರುವಾಗಲೇ ಎಷ್ಟೋ ಜನ ಒಂದು ಬಿಡುಗಡೆ ಉಂಟಾಯಿತು. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಷ್ಟೋ ಜನ ಕುಟುಂಬದಲ್ಲಿ ರಕ್ಷಣೆ ಹೊಂದಿಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ನಾವು ವಾಕ್ಯವನ್ನು ಪ್ರತಿನಿತ್ಯ ಧರ್ಮಶಾಸ್ತ್ರವನ್ನು ಹಗಲು ಧ್ಯಾನಿಸುವಂಥವರಾಗಿರಬೇಕು. ನಾವಾಗಿ ನಾವೇ ಧ್ಯಾನಿಸುವಾಗ ಪರಿಶುದ್ಧಾತ್ಮ, ನಮ್ಮೊಳಗಿರುವಂಥ ಪರಿಶುದ್ಧಾತ್ಮನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಾಕ್ಯವನ್ನು ಕೇಳಿಸಿಕೊಳ್ಳುವಂಥವರಾಗಿರ್ಬೇಕು. ಕೇಳಿಸಿಕೊಳ್ಳೋದ್ರಿಂದ ಏನಾಗುತ್ತೆ? ಹರಟೆ ಮಾತುಗಳು, ಮತ್ತೊಂದು ಮಾತುಗಳು ಕೇಳಿಸಿಕೊಳ್ಳೋದ್ರಿಂದ ಅಲ್ಲ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋದ್ರಿಂದ ನಂಬಿಕೆ ಹೆಚ್ಚಾಗತ್ತೆ. ಆಮೇಲೆ ಆ ನಂಬಿಕೆಯಿಂದ ನಾವು ಇನ್ನೂ ಮುಂದೆ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಹೆಚ್ಚಾಗಿ ದೇವರ ಐಕ್ಯತೆ ಉಳ್ಳವರಾಗಿ ಜೀವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ದೇವರು ಹೇಳ್ತಿದ್ದಾರೆ, ವಾಕ್ಯ ಎಂಬ ಖಡ್ಗವನ್ನು, ವಾಕ್ಯ ಎಂಬ ಕತ್ತಿಯನ್ನು ಹಿಡಿದುಕೊಳ್ಳ್ರಿ ನೀವು. ಅದರಿಂದ ನೀವು ಜಯಿಸ್ಲಿಕ್ಕೆ ಸಾಧ್ಯ. ಅದು ಮನುಷ್ಯರಿಂದಲೋ ಪರಿಸ್ಥಿತಿಗಳಿಂದಲೋ ಬರ್ಬೋದು. ಅದೆಲ್ಲವನ್ನ ನಿಮ್ಮ ಹೃದಯದಲ್ಲಿ ವಾಕ್ಯ ಅನ್ನುವಂಥದ್ದು ಇರೋದಾದರೆ, ನಿಮ್ಮ ಕೈಯಲ್ಲಿ ವಾಕ್ಯ ಅನ್ನುವಂಥದ್ದು ಇರೋದಾದರೆ ನೀವು ಜಯಿಸ್ತೀರಾ. ನಾವೆಲ್ಲರೂ ಜಯಿಸ್ತೇವೆ. ಆಮೇಲೆ ನಿಮ್ಮ ಪರಿಸ್ಥಿತಿಗಳೇನೇ ಇದ್ದರೂ ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಿದ್ರೆ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಅಪ್ಪ, ಯಾರ್ಯಾರೆಲ್ಲ ಈ ವಾಕ್ಯವನ್ನು ಕೇಳ್ತಾ ಇದ್ದಾರೋ ಅಪ್ಪ, ಅವರ ಹೃದಯದಲ್ಲಿ ಕರ್ತನೆ ಬಲವನ್ನು, ಶಕ್ತಿಯನ್ನು ಅಪ್ಪ ಒದಗಿಸಿಕೊಡು ಸ್ವಾಮಿ. ವಾಕ್ಯ ಎಂಬ ಖಡ್ಗವನ್ನು ಇಳಿದುಕೊಳ್ಳುವಂಥ ಕರ್ತನೆ ಮನಸ್ಥೈರ್ಯವನ್ನು ಒದಗಿಸಿಕೊಡು ಕರ್ತನೆ. ಅವರ ಕುಟುಂಬದಲ್ಲೋ, ಅವರ ವೈಯಕ್ತಿಕ ಜೀವನದಲ್ಲೋ ಹೋರಾಡ್ತಿದ್ದ ಪ್ರತಿಯೊಂದಲ್ಲಿಯೂ ವಾಕ್ಯ ಎಂಬ ಖಡ್ಗದಿಂದ ಅವರು ಜಯಿಸಲಿಕ್ಕೆ ಸಹಾಯವನ್ನು ಮಾಡು ನೀನು ಕರ್ತನೆ. ಅದನ್ನು ಒದಗಿಸಿಕೊಡು ಕರ್ತನೆ. ಅಪ್ಪ, ಗರಳಿನ ವಾಕ್ಯವನ್ನು ಧ್ಯಾನಿಸುವ ಮಕ್ಕಳಾಗಿ ಅಪ್ಪ ಅಂತ ಮನಸ್ಸನ್ನು ಆತ್ಮ ವರದಿಂದ ತುಂಬಿಸಿ ನಡೆಸು ಸ್ವಾಮಿ. ನೂತನ ವರ್ಷದಲ್ಲಿ ವಾಕ್ಯ ಎಂಬ ಖಡ್ಗವನ್ನು ಹಿಡಿದುಕೊಂಡಂಥ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ನಿನ್ನನ್ನೇ ಆಧಾರ ಮಾಡಿಕೊಂಡು ಜೀವಿಸಲಿಕ್ಕೆ ಸಹಾಯ ಮಾಡಿ. ಈ ವಾಗ್ದಾನ ಮೂಲಕ ನಮ್ಮೆಲ್ಲರನ್ನ ಆಶೀರ್ವದಿಸಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ಪರಮ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್.